ಕರ್ನಾಟಕ ಅಂತ ರಾಜ್ಯಕ್ಕೆ ನಾಮಕರಣ ಆಗಲಿಕ್ಕೆ ಇವರು ಕಾರಣಕರ್ತರು ಅಲ್ಲ. ನಾವು 50ನೇ ವರ್ಷನೂ ಕೂಡ ಆಚರಣೆ ಮಾಡೋದು. ಕರ್ನಾಟಕ ನಾಮಕರಣ ಆಗಿ ಕರ್ನಾಟಕಕ್ಕೆ 50 ವರ್ಷ ಆಯಿತು. ಅದನ್ನು ಆಚರಣೆ ಮಾಡೋದು. ನಮ್ಮ ತಂಗಡಿಗೆ ಮಂತ್ರಿಯಾಗಿರುವಾಗಲೇ ಇದು ಆಚರಣೆ ಆಯಿತು. ಕನ್ನಡ ಭುವನೇಶ್ವರಿ ಪ್ರತಿಮೆಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡೋದು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ದೇವರಾಜ ಅರಸರವರು ಏಕೀಕರಣ ಆದಮೇಲೆ ಮೈಸೂರು ರಾಜ್ಯ ಅಂತಲೇ ಮುಂದುವರೆದಿತ್ತು. ಆಮೇಲೆ 73ರಲ್ಲಿ ದೇವರಾಜ ಅರಸರವರು ಕರ್ನಾಟಕ ಅಂತ ನಾಮಕರಣ ಮಾಡಿತ್ತು. ಅದರಿಂದ ಇವತ್ತು ಕರ್ನಾಟಕ ಆಗಿದೆ. ಸೊ ಅವರು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನ್ಯಾಯವನ್ನು ಒದಗಿಸಿಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಸೊ ಅಂಥವರ ಪುಣ್ಯ ದಿನವನ್ನು ಇವತ್ತು ಅಲ್ಲ, ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆಮೇಲೆ ರಾಜೀವ್ ಗಾಂಧಿಯವರು ಅವರ ಜನ್ಮದಿನನೂ ಕೂಡ ಇವತ್ತೇ 20ನೇ ತಾರೀಕು. ರಾಜೀವ್ ಗಾಂಧಿಯವರು ಈ ಆಧುನಿಕ ಭಾರತ ಇದೆಯಲ್ಲ, 21ನೇ ಶತಮಾನ ಭಾರತವನ್ನು 21ನೇ ಶತಮಾನಕ್ಕೆ ಕೊಂಡೊಯ್ಯಲಿಕ್ಕೆ ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಿಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ರು. ಅವೆಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಅವರು ಕೂಡ, ರಾಜೀವ್ ಗಾಂಧಿಯವರು ಕೂಡ ಅಧಿಕಾರ ವಿಕೇಂದ್ರೀಕರಣ ಇದೆಯಲ್ಲ, ಅಧಿಕಾರ ವಿಕೇಂದ್ರೀಕರಣಕ್ಕೆ ಮಹಿಳೆಯರಿಗೆ ಮತ್ತು ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಕೊಡಲಿಕ್ಕೋಸ್ಕರ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದರು. 73, 74ನೇ ತಿದ್ದುಪಡಿಗಳು. ಅಲ್ಲಿವರೆಗೆ ಇರಲಿಲ್ಲ. 73, 74ನೇ ತಿದ್ದುಪಡಿ ಒಳಗಿರಲಿಲ್ಲ. 96ನೇ ಇಸ್ವಿ ಅಲ್ಲ, 96 ಅಲ್ಲ, 96 ಅಲ್ಲಿವರೆಗೆ ಇರಲಿಲ್ಲ. 73, 74ನೇ ತಿದ್ದುಪಡಿ ಸಂವಿಧಾನಕ್ಕೆ ಮಾಡದೆ ಹೋಗಿದ್ರೆ ಜಾರಿಗೆ ಬಂದದ್ದು ನರಸಿಂಹರಾಯರು ಪ್ರಧಾನಮಂತ್ರಿ ಆಗಿರುವಾಗ. ಇಲ್ಲದೆ ಹೋಗಿದ್ರೆ ಮಹಿಳೆಯರಿಗೆ ಮೀಸಲಾತಿ ಸಿಗ್ತಿರ್ತಾ ಇರಲಿಲ್ಲ. ಇವತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ, ನಗರ ಪಾಲಿಕೆಗಳಲ್ಲಿ, ಮುನ್ಸಿಪಾಲ್ಟಿಗಳಲ್ಲಿ, ಪುರಸಭೆಗಳಲ್ಲಿ, ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಮೀಸಲಾತಿ ಸಿಕ್ಕಿದ್ರೆ ಅದಕ್ಕೆ ರಾಜೀವ್ ಗಾಂಧಿಯವರು ಕಾರಣ, 73, 74 ತಿದ್ದುಪಡಿ ತಂದದ್ದು ಕಾರಣ ಅಂತಕ್ಕಂಥದ್ದನ್ನು ತಿಳ್ಕೊಂಡು, ಈಗ ಅದರಿಂದಲೇ ಪಾರ್ಲಿಮೆಂಟ್ನಲ್ಲಿ, ಅಸೆಂಬ್ಲಿನಲ್ಲಿ ಮೀಸಲಾತಿಯನ್ನು 33% ಮೀಸಲಾತಿಯನ್ನು ಮಹಿಳೆಯರಿಗೆ ತರಬೇಕು ಅಂತ ಪ್ರೇರಣೆಯಾಗಿದ್ದರೆ ಇದು ಕಾರಣ ಅಲ್ವಾ? ಸೊ ಅವ್ರನ್ನೂ ನೆನ್ಕೋಬೇಕಲ್ಲ. ಈಗ ಯಾರ್ಯಾರು ಸಮಾಜಕ್ಕೆ, ಸಮಾಜದ ಪರಿವರ್ತನೆಗೆ, ಸಮಾಜದ ಬದಲಾವಣೆಗೆ ಯಾರು ಕೆಲಸ
ಮಾಡಿದ್ದಾರೆ, ಅವ್ರನ್ನ ನೆನ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಬೇಕು. ಅಲ್ಲ, ಸ್ಮರಿಸ್ಕೊಳ್ಳೋದು ಕರ್ತವ್ಯ ಅಲ್ವಾ? ಸೊ ಅದರಿಂದ ಇವತ್ತು ದೇವರಾಜ ಅರಸರವ್ರನ್ನ ಸ್ಮರಿಸ್ಕೊತಾ ಇದ್ದೀವಿ, ರಾಜೀವ್ ಗಾಂಧಿ ಅವ್ರನ್ನ ಸ್ಮರಿಸ್ಕೊತಾ ಇದ್ದೀವಿ. ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂಥೇಳಿ ನಾವು ಇವರಿಬ್ಬರಿಗೂ ಆತ್ಮಕ್ಕೆ ಶಾಂತಿ ದೊರಕಬೇಕಾದ್ರೆ, ನಾವು ಗೌರವ ಸಲ್ಲಿಸೋದಕ್ಕೆ ಸಾರ್ಥಕ ಆಗಬೇಕಾದ್ರೆ ಅವ್ರು ಹಾಕಿಕೊಟ್ಟಂಥ ದಾರಿ ಇದೆಯಲ್ಲ, ಅದರಲ್ಲಿ ಪ್ರಾಮಾಣಿಕವಾಗಿ ನಡೀತಕ್ಕಂಥ ಕೆಲಸ. ಭಾಳ ಜನ ನಮ್ಮ ಸಮಾಜದಲ್ಲಿ ಈ ಉಪಕಾರ ಮಾಡಿದವ್ರು ಮರೆತು ಬಿಡ್ತಾರೆ. ಮಡಿಬಾರ್ದು, ಯಾವ ಕಾರಣಕ್ಕೂ ಮರಿಬಾರ್ದು. ಯಾರು ಉಪಕಾರ ಮಾಡಿರ್ತಾರೆ ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು, ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸ ಮಾಡಬೇಕು. ಅವರು ಏನು ಅವ್ರ ಅಪ್ಪನ ಮನೆಯಿಂದ ಮಾಡಿದ್ರೇನೆಯ ಸರ್ಕಾರ ಅವರಿಗೆ ಅಧಿಕಾರ ಕೊಟ್ಟಿತ್ತು, ಅದಕ್ಕೆ ಮಾಡಿತ್ತು. ಜನ ನಾವೆಲ್ಲ ಅಧಿಕಾರ ಕೊಟ್ಟಿದ್ದು, ಹಾಗಾದ್ರೆ ಬೇರೆಯವ್ರು ಯಾಕೆ ಮಾಡಲಿಲ್ಲ? ಆಲೋಚನೆ, ಚಿಂತನೆ, ಬದ್ಧತೆ ಇವೆಲ್ಲ ಇರಬೇಕಲ್ಲ. ಅದರಿಂದ ನಾನು ಅವರು ಇರುವರನ್ನು ಕೂಡ ಸ್ಮರಿಸ್ಕೊಳ್ತು, ಅವರು ನಮಗೆಲ್ರಿಗೂ ಕೂಡ ಮಾರ್ಗದರ್ಶನ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಕಾಲೇಶ್ವರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.